ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅದು ಈಗ ಅಧಿಕೃತವಾಗಿದೆ. ಇಡಿ ಅಧಿಕಾರಿಗಳು ರಾಜ್ಯಪಾಲರ ಬಳಿ ಹೋಗಿ ಅವರ ಜೊತೆ ಹೋಗಿದ್ದಾರೆ. ರಾಜ್ಯಪಾಲರ ಜೊತೆ ಹೋಗಿ ಅಲ್ಲಿ ರಿಸೈನ್ ಕೊಡೋ ತನಕ ಅವ್ರ ಜೊತೆ ಇದ್ದರು. ಈಗ ಅಧಿಕೃತವಾಗಿ ಬಂಧನವಾಗಿದೆ. ಇಂದು ಇಡಿ ಅಧಿಕಾರಿಗಳು 8 ಗಂಟೆ ಕಾಲ ವಿಚಾರಣೆ ನಡೆಸಿ ಹೇಮಂತ್ ಸೊರೇನ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರು. ನಿರಂತರ ವಿಚಾರಣೆ ನಡೆಯಿತು. ಬಳಿಕ ಮುಖ್ಯಮಂತ್ರಿ ಅವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು. ಆಮೇಲೆ ರಾಜೀನಾಮೆ ಕೊಡಿಸಿದ್ರು. ರಾಜೀನಾಮೆ ಕೊಡುವಾಗಲೂ ರಾಜಭವನಕ್ಕೂ ಕೂಡ ಹೋದರು. ಇನ್ನು ರಾಂಚಿಯಲ್ಲಿ ಭದ್ರತೆಗೆ 7,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಾರ್ಖಂಡ್ ಸರ್ಕಾರ 3 ಸಮಿತಿಯನ್ನು ರಚಿಸಿದೆ. ಇದರ ಮಧ್ಯೆ 5 ಬಾರಿಯ ಶಾಸಕ ಸಾರಿಗೆ ಸಚಿವ ಚಂಪೈ ಸೊರೇನ್ರನ್ನು ಜಾರ್ಖಂಡ್ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಇದು ಸಿಟ್ಟಿಂಗ್ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾ ಇರೋದು. ಈ ರೀತಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಜೈಲಿಗೆ ಹೋದಂಥ ಘಟನಾವಳಿಗಳು ಬೇರೆ ಯಾವುದಾದಿದ್ದರೆ ಅದು ಜಯಲಲಿತಾ ಅವರ ವಿಚಾರದಲ್ಲಿ. ಜಯಲಲಿತಾ ಈ ಹಿಂದೆ ಇದೇ ರೀತಿ ಅರೆಸ್ಟ್ ಆಗಿದ್ದರು. ಅಧಿಕಾರದಲ್ಲಿದ್ದ ಅರೆಸ್ಟ್ ಆಗಿದ್ದ ಏಕೈಕ ಸಿಎಂ ಜಯಲಲಿತಾ ಅಕ್ರಮ ಹಣ ಸಂಪಾದನೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದರು. ಇಂದಿಗೂ ನಡೀತಾ ಇದೆ. ಜಯಲಲಿತಾ ಅವರ ಕೇಸ್ ಇಂದಿಗೂ ನಡೀತಾ ಇದೆ. ಮೇ 11, 2015ರಲ್ಲಿ ಜಯಲಲಿತಾ ಬಂಧನ ಆಗಿತ್ತು. ಆಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಇನ್ನು BS ಯಡಿಯೂರಪ್ಪ ಇಂಥ ಭ್ರಷ್ಟಾಚಾರ ಕೇಸ್ನಲ್ಲಿ ಜೈಲು ಸೇರಿದ್ದ BSY ಅರೆಸ್ಟ್ ಆಗಿರೋ ಏಕೈಕ ಕರ್ನಾಟಕದ ಮಾಜಿ ಸಿಎಂ. ಇನ್ನು ಮಧು ಕೋಡ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದರು. ಇನ್ನು ಶಿಬು ಸೊರೇನ್ ಇದೇ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದರು. ಓಂ ಪ್ರಕಾಶ್ ಚೌಟಾಲಾ ಹರಿಯಾಣ ಮುಖ್ಯಮಂತ್ರಿ ಆಗಿದ್ದರು. ಲಾಲು ಪ್ರಸಾದ್ ಯಾದವ್ ಬಿಹಾರ ಮುಖ್ಯಮಂತ್ರಿ ಆಗಿದ್ದರು. ಕರುಣಾನಿಧಿ ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದರು. ಚರಣ್ ಸಿಂಗ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿದ್ದರು. ಬೇರೆ ಬೇರೆ ಕಾರಣಕ್ಕಾಗಿ ಅರೆಸ್ಟ್ ಆದಂಥ ಮುಖ್ಯಮಂತ್ರಿಗಳು ಇವರೆಲ್ಲ. ಈ ನಡುವೆ